ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಝೀಬ್ರಾ ನಟ ಡಾಲಿ ಧನಂಜಯ್ ಹಾಗೂ ತೆಲುಗಿನ ಸತ್ಯ ದೇವ್ ಮೇನ್ ಲೀಡ್ ಅಲ್ಲಿ ಕಾಣಿಸಿಕೊಂಡಿರುವ ತೆಲುಗು ಸಿನಿಮಾ ಇವತ್ತು ನಮ್ಮ ಕನ್ನಡದಲ್ಲೇ ಸಿನಿಮಾ ನೋಡ್ಕೊಂಡ್ ಬಂದೆ. ಸಿನಿಮಾ ನೋಡಿ ನನಗೆ ಏನು ಇಷ್ಟ ಆಯ್ತು, ಏನು ಕಷ್ಟ ಆಯ್ತು, ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸಿನಿಮಾದಲ್ಲಿ ಇನ್ನುಳಿದಂತೆ ನಾಯಕಿಯಾಗಿ ಪ್ರಿಯಾ ಭವಾನಿ, ಸುನಿಲ್, ಸತ್ಯರಾಜ್, ಕಾಮಿಡಿಯನ್ ಸತ್ಯ ಹಾಗೂ ಒಂದು ಹಾಡು ಹಾಗೂ ಕೆಲವು ಸೀನ್ಗಳಲ್ಲಿ ಕನ್ನಡದ ನಟಿ ಅಮೃತ ಅಯ್ಯಂಗಾರ್ ಕಾಣಿಸಿಕೊಂಡಿದ್ದಾರೆ. ಅಂಡ್ ಈ ಸಿನಿಮಾವನ್ನ ತಮಿಳಿನ ಈಶ್ವರ್ ಕಾರ್ತಿಕ್ ನಿರ್ದೇಶನ ಮಾಡಿದ್ದಾರೆ. ಇನ್ನ ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದ್ರೆ, ಒಂದು ಬ್ಯಾಂಕ್, ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರೋನು ಸೂರ್ಯ, ಅಂದ್ರೆ ಇದು ಸತ್ಯದೇವ್ ಅವರ ಪಾತ್ರ. ಅಂಡ್ ಈ ಸೂರ್ಯ ತುಂಬಾನೇ ಕಿಲಾಡಿ. ಬ್ಯಾಂಕ್ ಗ್ರಾಹಕರನ್ನ ಎಂಥದೇ ಪರಿಸ್ಥಿತಿಯಲ್ಲಿ ಬಿಟ್ಟು ಕೊಡದೆ ತನ್ನ ಬ್ರಾಂಚ್ಗೆ ಸೇರ್ಕೊಳ್ಳೋ ಹಾಗೆ ಮಾಡೋ ಚಾಣಾಕ್ಷ. ಅಂಡ್ ಬ್ಯಾಂಕಿನ ವ್ಯವಹಾರವನ್ನ ಹಾಗೂ ಬ್ಯಾಂಕ್ ಅಲ್ಲಿರುವಂತಹ ಸಣ್ಣ ಪುಟ್ಟ ಲೂಪ್ ಹೋಲ್ಸ್ ಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಕೂಡ. ಬಟ್ ಒಂದಿನ ಇವರಿಂದಾನೆ ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಪ್ರಾಬ್ಲಮ್ ಗ್ಯಾಂಗ್ಸ್ಟರ್ ಆದಿ ಅಂದ್ರೆ ಡಾಲಿ ಧನಂಜಯ್ ಅವರ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಆದಿ ಕೂಡ ಸೂರ್ಯ ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪಿಂದ ಅವಮಾನಕ್ಕೆ ಒಳಗಾಗ್ತಾನೆ. ಒಂದು ದೊಡ್ಡ ಪ್ರಾಜೆಕ್ಟ್ ಮಿಸ್ ಆಗಿ ಕೈ ಬಿಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಗ್ಯಾಂಗ್ಸ್ಟರ್ ಆದಿ ಸೂರ್ಯನ್ಗೆ ಒಂದು ಟೈಮ್ ಗಡುವು ಕೊಟ್ಟು ತಾನು ಮಾಡಿರೋ ತೊಂದರೆಯಿಂದ ಬಚಾವಾಗಕ್ಕೆ ಒಂದು ಟಾಸ್ಕ್ ಕೊಡ್ತಾನೆ. ಸೊ ಇವಾಗ ಸೂರ್ಯ ಮತ್ತು ಅವನ ಸ್ನೇಹಿತ ಆ ಟಾಸ್ಕ್ ಅಲ್ಲಿ ಗೆಲ್ತಾರ ಇಲ್ವಾ ಅನ್ನೋದೇ ಸಿನಿಮಾದ ಒನ್ ಲೈನ್. ಇನ್ನ ಸಿನಿಮಾದ ಪಾಸಿಟಿವ್ಸ್ ನೋಡೋದಾದ್ರೆ, ಸಿನಿಮಾ ಪೂರ್ತಿ ನಡೆಯೋದು ಬ್ಯಾಂಕಿಂಗ್ ವ್ಯವಹಾರದ ಮೇಲೆ. ಸೊ ಬ್ಯಾಂಕ್ಗೆ ಹಾಕಿರೋ ಸೆಟ್ ವರ್ಕ್ ಅಂತೂ ತುಂಬಾ ರಿಯಲಿಸ್ಟಿಕ್ ಆಗಿದೆ, ತುಂಬಾ ಇಷ್ಟ ಆಯ್ತು ಕೂಡ. ಒಂದಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ನ ತುಂಬಾ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ, ಅದು ಇಷ್ಟ ಆಯ್ತು. ಕೆಲವೊಂದು ಬ್ಯಾಂಕಿಂಗ್ ಟೆಕ್ನಿಕ್ ಗಳನ್ನ ತೋರಿಸಿರೋದು, ಅಂದ್ರೆ ತಪ್ಪಾಗಿ ಒಂದು ಅಕೌಂಟ್ ಇಂದ ಬೇರೆ ಅಕೌಂಟ್ಗೆ ದೊಡ್ಡ ಮೊತ್ತದ ಅಮೌಂಟ್ ತಪ್ಪಾಗಿ ಟ್ರಾನ್ಸ್ಫರ್ ಆದ್ರೆ ಬ್ಯಾಂಕ್ ಸಿಬ್ಬಂದಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು. ಇಲ್ಲಿ ಇಬ್ಬರು ನಾಯಕ ನಟರು ಸತ್ಯದೇವ್ ಮತ್ತು ಡಾಲಿ ಧನಂಜಯ್, ಅವರಿಬ್ಬರಿಗೂ ಈಕ್ವಲ್ ಬಿಲ್ಡಪ್ ಕೊಟ್ಟಿರೋದು. ಇಬ್ರು ದೊಡ್ಡ ಸ್ಟಾರ್ ನಟರಿಗೆ ಈಕ್ವಲ್ ಆಗಿ ಕ್ಯಾರೆಕ್ಟರ್ಸ್ ನ ಬರೆದಿರೋದು ಇಷ್ಟ ಆಯ್ತು. ಆ ಎರಡು ಕ್ಯಾರೆಕ್ಟರ್ ಗಳಿಗೆ ತಂದಿರೋ ಚಾಲೆಂಜಸ್ ಕೂಡ. ಇನ್ನ ನಟ ಸತ್ಯದೇವ್ ಅವರು ಸೂರ್ಯ ಅನ್ನೋ ಒಬ್ಬ ತೊಂದರೆಗೆ ಸಿಕ್ಕಾಕೊಂಡಿರೋ ಬ್ಯಾಂಕ್ ಎಂಪ್ಲಾಯಿ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಇನ್ನ ಇಲ್ಲಿ ಡಾಲಿ ಧನಂಜಯ್ ಅವರ ಆದಿ ಅನ್ನೋ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ಗೂ ಕೂಡ ನಾಯಕನಿಗೆ ಇರಬೇಕಾದಷ್ಟೇ ಸ್ಕ್ರೀನ್ ಸ್ಪೇಸ್ ಇದ್ದು ಆ ಕ್ಯಾರೆಕ್ಟರ್ಗೆ ಹಲವಾರು ಡೈಮೆನ್ಷನ್ಸ್ ಇದೆ ಕೂಡ. ಅಂಡ್ ಅದನ್ನೆಲ್ಲ ನಟ ರಾಕ್ಷಸ ಡಾಲಿ ಧನಂಜಯ್ ತುಂಬಾ ನೀಟಾಗಿ ನಿಭಾಯಿಸಿದ್ದಾರೆ. ಇನ್ನ ಸಿನಿಮಾದ ಫಸ್ಟ್ ಹಾಫ್ ಸ್ಪೀಡ್ ಚೆನ್ನಾಗಿದೆ, ಅಲ್ಲಿನ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿತ್ತು, ಮತ್ತೆ ಇಂಟ್ರೋಲ್ ಬ್ಲಾಕ್ ಅಂತೂ ಮಸ್ತ್ ಮಜಾ ಕೊಡ್ತು. ಸಿನಿಮಾದ ಕ್ಯಾಮ್ರಾ ವರ್ಕ್ ಅಂಡ್ ಎಡಿಟಿಂಗ್ ಸೊಗಸಾಗಿದೆ. ರವಿ ಬಸ್ರೂರ್ ಅವರ ಮ್ಯೂಸಿಕ್ ನಾರ್ಮಲ್ ಆಗಿದೆ. ಕನ್ನಡ ಡಬ್ಬಿಂಗ್ ಸೊಗಸಾಗಿದೆ. ಕನ್ನಡ ಸಿನಿಮಾ ನೋಡಿದಷ್ಟೇ ಫೀಲ್ ಕೊಡ್ತು. ಇನ್ನ ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಆಗಿದ್ದು, 8,000 ಕೋಟಿ ದುಡ್ಡನ್ನ ಡೀಲ್ ಮಾಡೋಕೆ ಮಾಡಿರೋ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ತೆಲುಗು ನಟ ಸುನಿಲ್ ಅವರ ಕ್ಯಾರೆಕ್ಟರ್ಗೆ ಮಾಡಿರೋಂಥ ಡಿಸೈನ್ ಮಜಾ ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಮಟ್ಟಿಗೆ ಇರಿಟೇಟ್ ಮಾಡ್ತಿತ್ತು ಕೂಡ. ಅಂಡ್ ಸೂರ್ಯ ಕೆಲಸ ಮಾಡೋ ಬ್ಯಾಂಕ್ ಮ್ಯಾನೇಜರ್ ಆಗಿ ಮಾಡಿರೋ ಒಬ್ರು ಲೇಡಿ ಯಾರೋ ಗೊತ್ತಿಲ್ಲ ಗುರು, ಆ ಎಮ್ಮ ಮಾತಾಡೋ ಸ್ಟೈಲು, ಆ ಸ್ಲ್ಯಾಂಗು, ಯಪ್ಪ ಅವಳ ಬಾಯಿ ಬಿಟ್ರೆ ಕಿರಿಕಿರಿ ಅನಿಸ್ತಾ ಇತ್ತು. ಅದು ಯಾಕೋ ವರ್ಕೌಟ್ ಆಗ್ಲಿಲ್ಲ. ಇನ್ನ ಸಿನಿಮಾಗೆ ಝೀಬ್ರಾ ಅಂತ ಟೈಟಲ್ ಇರೋದು ಬ್ಲ್ಯಾಕ್ ಅಂಡ್ ವೈಟ್ ಗೆ ಸಿಂಬಲಿಕ್ ಆಗಿ, ಅಂದ್ರೆ ಹಣದ ವ್ಯವಹಾರದಲ್ಲಿ ಈ ಬ್ಲ್ಯಾಕ್ ಅಂಡ್ ವೈಟ್ ಪದ ಕಾಮನ್ ಆಗಿ ಜಾಸ್ತಿ ಬಳಕೆ ಆಗ್ತಾ ಇರುತ್ತೆ. ಇಲ್ಲಿ ಒಬ್ಬ ಡಾನ್ ಒಂದು ಎಲೆಕ್ಷನ್ಗೆ ಬೇಕಾದಷ್ಟು ಹಣವನ್ನ ಫಂಡಿಂಗ್ ಮಾಡೋ ತಾಕತ್ತಿರೋನು ಜಸ್ಟ್ 5 ಕೋಟಿ ಹಣದ ಹಿಂದೆ ಬಿದ್ದು ಸುನಿಲ್ ಜೊತೆ ಪ್ರೆಸ್ಟೀಜ್ ಇಶ್ಯೂ ಮಾಡಿಕೊಂಡು ಸುಮ್ಮನೆ ತನ್ನ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದು. ಅಂಡ್ ಆ ಸಮಯದಲ್ಲಿ ಬಂದಂತ ರೈಟಿಂಗ್ಸ್ ಯಾಕೋ ವರ್ಕೌಟ್ ಆಗ್ಲಿಲ್ಲ. ಅಂಡ್ ಓವರ್ ಆಲ್ ಸಿನಿಮಾದ ಲೆಂತ್ ಕೂಡ ತುಂಬಾನೇ ಜಾಸ್ತಿ ಆಯ್ತು ಅಂತ ಅನಿಸ್ತು. ಇಲ್ಲಿ ಒಂದಷ್ಟು ಅನ್ನೆಸರಿ ಸೀನ್ಗಳನ್ನ ಕಟ್ ಮಾಡಿದ್ರೆ, ಹೇಳ್ಬೇಕಾದಂತ ವಿಷಯನ ಇನ್ನು ಸ್ವಲ್ಪ ಕ್ರಿಸ್ಪ್ ಆಗಿ ಹೇಳಿದ್ರೆ ಇನ್ನೂ ಕನೆಕ್ಟ್ ಆಗಿರ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಬಿಟ್ಟರೆ ನಾಯಕಿ ಪ್ರಿಯಾ ಭವಾನಿ ಆ್ಯಕ್ಟಿಂಗ್ ಡೀಸೆಂಟ್ ಅಂತ ಹೇಳ್ತೀನಿ. ಕಾಮಿಡಿಯನ್ ಸತ್ಯ ಅವರ ಕಾಮಿಡಿ ಅಲ್ಲಲ್ಲಿ ವರ್ಕೌಟ್ ಆಯಿತು. ಸಿನಿಮಾನ ಥಿಯೇಟರ್ನಲ್ಲಿ ನೋಡಬಹುದಾ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಡೀಸೆಂಟ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಸಮೇತ ಸಿನಿಮಾ ನೋಡಬಹುದಾ, ಖಂಡಿತವಾಗಿ ನೋಡಬಹುದು. ಒಂದೇ ಒಂದು ಹಾಡು ಮತ್ತು ಬ್ಯಾಂಕಲ್ಲಿ ಕೀ ಕದಿಬೇಕಾದ್ರೆ ಬರೋ ಒಂದೇ ಒಂದು ಸೀನನ್ನು ಬಿಟ್ಟು ಅಂತ ಹೇಳ್ತೀನಿ. ನನಗಂತೂ ಸಿನಿಮಾ ಇಷ್ಟ ಆಯಿತು. ನೀವು ಕ್ರೈಮ್ ಥ್ರಿಲ್ಲರ್ ಕಥೆಗಳನ್ನು ಇಷ್ಟಪಡೋರು ಆದರೆ, ಡಾಲಿ ಧನಂಜಯ್ ಅವರನ್ನ ಇಷ್ಟಪಡೋರಾಗಿದ್ದರೆ ಒಂದು ಸಾರಿ ಸಿನಿಮಾನ ನೋಡ್ಬೋದು ಅಂತ ಹೇಳ್ತೀನಿ. ಅಂಡ್ ಇದಿಷ್ಟು ತೆಲುಗಿಂದ ಕನ್ನಡಕ್ಕೆ ಡಬ್ಬಿಂಗ್ ಆಗಿ ಬಿಡುಗಡೆಯಾಗಿರುವ ಝೀಬ್ರಾ ಸಿನಿಮಾವನ್ನು ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿತ್ತು.
ಅಂಡ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.